ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕು ಕೋಡಿಗೇನಹಳ್ಳಿ ಹೋಬಳಿ ಕಡಗತ್ತೂರು ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಂಘದಲ್ಲಿ 30 ವರ್ಷಗಳಿಂದ ಕೆಲಸ ಮಾಡಿಸಿಕೊಂಡು ಯಾವುದೇ ಸಂಬಳವನ್ನು ನೀಡದೆ ಡೈರಿ ಸೆಕ್ರೆಟರಿಯವರು ವಂಚನೆ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ಹಾಗೂ ಪಿಎಫ್ ಹಣವನ್ನು ಸಹ ಕೊಟ್ಟಿರುವುದಿಲ್ಲ. ನಾಗಭೂಷಣ ಡಿಎಸ್ಎಸ್, ಸಂಜೀವರಾಯಪ್ಪ ಬಿಎಸ್ಪಿ, ಶಂಕರಪ್ಪ ಮಧುಗಿರಿ ತಾಲೂಕು ಉಪಾಧ್ಯಕ್ಷರು ಹಾಗೂ ಇನ್ನೂ ಮುಂತಾದವರು ಗ್ರಾಮಸ್ಥರು ಆಗ್ರಹಿಸುತ್ತಿದ್ದಾರೆ. ಇವರಿಗೆ ನ್ಯಾಯ ಒದಗಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಯಾವತ್ತೂ ಇವ್ರ ಹತ್ರ ಸೈನ್ ಏನು ಮಾಡ್ಕೊಂಡಿಲ್ವಂತೆ. ಪಾಪ ಒಂದು 35 ವರ್ಷದಿಂದ ಕೆಲಸ ಮಾಡ್ತಾ ಇದ್ರೆ ಒಂದು ಸೈನ್ ರೀತಿ ಇವ್ರ ಹತ್ರ ಮಾಡ್ಕೊಂಡಿಲ್ವಂತೆ. ಇವ್ರ ಹತ್ರ ಲೋನ್ ಕೊಡಕ್ ಹೋದ್ರೆ ಬ್ಯಾಂಕ್ ಹತ್ರ ನಿಮ್ಗೆ ಹಸು ಆಯ್ತಾ, ಕುರಿ ಅವ, ಇನ್ನೊಂದು ಎಸ್ ಜನಕ್ಕೆ OBS ಎಲ್ಲ ಏನನ್ನ ಕೇಳ ಬ್ಯಾಂಕ್ ಹತ್ರ ಹೋದ್ರೆ ಇಲ್ಲ ಯಾರನ್ನ ರೆಡ್ಡಿ ಕರ್ಕೊಂಡು ಹೋಗು, ಜಾಮೀನ್ಗೆ ಕರ್ಕೊಂಡ್ ಬಾ, ನಾನು ಲೋನ್ ಕೊಡ್ತೀನಿ, ಹಂಗೆ ಹಿಂಗಂತ ದಬಾಯಿಕ ಮಾಡ್ತಾರೆ. ಕೇಳಿದ್ರೆ ನಿಮ್ ರೆಡ್ಡಿನ ಕರ್ಕೊಂಬಾ, ರೆಡ್ಡಿ ಕರ್ಕೊಂಡ್ ಬಂದ್ರೆ ಲೋನ್ ಕೊಡೋದು, ಇಲ್ಲಾಂದ್ರೆ ಕೊಡಲ್ಲ ಅಂತ ಬ್ಯಾಂಕ್ ಹತ್ರ ಹಿಂಗೆ ಸುಳ್ಳು ಮಾಹಿತಿ ಅವರು ಕೊಡ್ತಾರೆ. ಇಲ್ಲ ನಿಮ್ಮ ಜಮೀನು ಐತಾ, ನಮ್ಮ ಹತ್ರ ಜಮೀನು ಇಲ್ಲ, ನಾವು ಆಲ್ ಇಂಡಿಯಾ ಬೇಸ್ ಉಪಾಧ್ಯಕ್ಷರು, ನಾವು ಹಿಂಗೆ ಜಮೀನು ಏನು ಇಲ್ಲ ನಮ್ಗೆ. ಇದ್ರು ನಮ್ ಜಮೀನು ಇಲ್ಲ ಅಂದ್ರೆ ಮತ್ತೆ ಏನಾದ್ರು ಕೊಡ್ತೀವಿ ಸ್ವಾಮಿ, ನಮ್ಗಿದ್ರೆ ಏನಿದ್ರೆ ಮಾತ್ರ ಪ್ರೂಫ್ ಇದ್ರೆ ಮತ್ತೆ ಕೊಡೋದು, ಇಲ್ಲಾಂದ್ರೆ ನಿಮ್ಗೆ ಕೊಡೋದಿಲ್ಲ ಅಂತ ಆವಾಜ್ ಆಗ್ತಾರೆ ಬ್ಯಾಂಕ್ ಅವರು. ಇದಕ್ಕೆ ಏನ್ ಮಾಡ್ಬೇಕು ಸ್ವಾಮಿ ನೀವು? ಹಲೋ, ಇಲ್ಲಿನ ಅಶ್ವಥ್ ರೆಡ್ಡಿ ಅಂತ ಸೆಕ್ರೆಟರಿ ಅವರು ರಿಟೈರ್ಡ್ ಆಗ್ತಾನೆ ಇಲ್ಲ, ಸುಮಾರು ವರ್ಷಗಳಾಯ್ತು. 4 ವರ್ಷ ಆಯ್ತು. 4 ವರ್ಷ ಆದ್ರೆ 2 ತಿಂಗಳಲ್ಲಿ ನಾನು ಇಳ್ದು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಇವಾಗ 4 ವರ್ಷ ಆದ್ರೂ ಇಳ್ದೋದಿಲ್ಲ. ಯಾಕೆ ಅವ್ರಿಷ್ಟು ಡೈಲಿ ಬಂದ್ಬಿಟ್ಟು ಬದಲಾವಣೆ ಆಗ್ತಾ ಇಲ್ಲ ನೋಡಿ. ಎಲ್ಲ ಯಾವ ತರ ಗಲೀಜ್ ಇದೆ, ಇಂಪ್ರೂವ್ಮೆಂಟ್ ಇಲ್ಲ ಅವರಿಂದ. ಮತ್ತೆ ಸ್ಯಾಲರಿ ಅವರೇ ಸ್ಯಾಲರಿ ಕೊಡೋದು, ಮತ್ತೆ ಅವರೇ ಇದು ಮಾಡ್ಕೊಳ್ಳೋದು, ಸೈನ್ ಮಾಡ್ಕೊಳ್ಳೋದು, ಆ ತರ ಮಾಡ್ತಾರೆ. ಯಾರಿಗೂ ಅವರು ಇದ್ದಿದ್ದೆ ಅವರು. ನಮಸ್ತೆ, ನಾವು ಕಡಗತ್ತೂರು ಸಾರ್ವಜನಿಕ ಪರವಾಗಿ, ಯಾಕಂದ್ರೆ ಇಲ್ಲಿ ನಾನು ಇದೇ ಊರಿನವನೇ, ಬಟ್ ಒಂದು DSS ಮುಖಂಡ ಅಂತ, ಬಟ್ ನಮ್ಮ ಹೆಸರು ಸಂಜೀವ್ ಅಂತ. ಬಟ್ ಇಲ್ಲಿ ಏನಪ್ಪಾ ಅಂದ್ರೆ ಡೈರಿಯಲ್ಲಿ ಸುಮಾರು ವರ್ಷಗಳಿಂದ ಈ ಒಂದು ಇನ್ನು ಕೂಡ ವ್ಯವಸ್ಥೆ ಸರಿ ಇಲ್ಲ. ಆ ವ್ಯವಸ್ಥೆ ಬಗ್ಗೆ ಸ್ವಲ್ಪ ಮಾತಾಡ್ಬೇಕಂತ ಮೀಡಿಯಾ ಮುಂದೆ ನಾನು ಬಂದಿದ್ದೀನಿ. ಇಲ್ಲಿ ಏನಂದ್ರೆ ಒಂದು ಸೆಕ್ರೆಟರಿ ಅಂತ ಓಲ್ಡ್ ನಮ್ಮ ಊರ್ ಪರ್ಸನ್ ಒಬ್ರು ಇದ್ದಾರೆ, ದೊಡ್ಡವರು. ಅವರು ಸುಮಾರು ವರ್ಷದಾಗ 70 ವರ್ಷ ಹತ್ರ ಅವರೇ ಇದ್ದಾರೆ. ಅವರು ರಿಟೈರ್ಡ್ ಆಗ್ತಾ ಇಲ್ಲ, ಇಲ್ಲಿಂದ ಬೇರೆಯವ್ರು ಬರ್ತಾ ಇಲ್ಲ, ಅದೊಂದು ಪ್ರಾಬ್ಲಮ್ ಇದೆ. ಮತ್ತೆ ಇಲ್ಲೇನೋ ಒಂದು ಕಮಿಟಿ ಏನಿದೆ ಇಲ್ಲಿ, ಅವ್ರು ಇರೋರೇ ಸಂಬಂಧಪಟ್ಟವರೇ ಒಂದು 2 ಕುಟುಂಬದವರೇನೋ ಇಲ್ಲಿ ನಡೆಸ್ತಾ ಇದಾರೆ. ಅಲ್ಲಿ ಆಲ್ರೆಡಿ ನಾನು ಅವಾಗ ಸೊಸೈಟಿಯಲ್ಲಿ ಮಾತಾಡಿದ್ರೆ ಅದ್ರ ಸಂಬಂಧಪಟ್ಟಾಗ ಇಲ್ಲೂ ಅವರೇ ಇದ್ದಾರೆ, ಅಲ್ಲಿ ಏನೋ ಕೆಲಸ ಮಾಡ್ತಾರೆ, ಇನ್ನೂ ಅದೇ ತರ ಕೆಲಸ ಮಾಡ್ತಾ ಇದಾರೆ. ಅವ್ರ ಸಂಬಂಧಪಟ್ಟ ಹಾಕೊಂಡು ಕಮಿಟಿ ಕಟ್ತಾ ಇದಾರೆ. ಈ ಕಮಿಟಿನ ಯಾಕಂದ್ರೆ ಇದನ್ನು ಚೇಂಜ್ ಮಾಡ್ಬೇಕು, ಬದಲಾವಣೆ ಮಾಡ್ಬೇಕು. ಯಾಕಂದ್ರೆ ಇದು ಎಲ್ಲರಿಗೂ ಬರ್ಬೇಕು. ರೈತ ಹಾಲಾಕೋರು ಸುಮಾರು ಜನ ಇದಾರೆ, ಎಲ್ಲರಿಗೂ ಸಂಬಂಧಪಟ್ಟವ್ರಿಗೆ ಎಲ್ಲರಿಗೂ ಆಯ್ಕೆ ಮಾಡ್ಕೊಂಡು ಮಾಡ್ಬೇಕು. ಆ ತರ ನಡೀತಾ ಇಲ್ಲ. ಇವ್ರು ಸಂಬಂಧಪಟ್ಟವ್ರನ್ನ ಆಯ್ಕೆ ಮಾಡ್ಕೊಂಡು ಕಮಿಟಿ ಮಾಡಿ ಇಲ್ಲಿ ಮೋಸ ನಡೀತಾ ಇದೆ. ಮತ್ತೆ ಇನ್ನೇನು ವಿಷಯ ಏನಂದ್ರೆ ಇನ್ನೇನಂತಂದ್ರೆ ರೈತರ ಹತ್ರ ಕಮ್ಮಿ ರೇಟಲ್ಲಿ ಹಾಕ್ಸ್ಕೊಳ್ಳೋದು, ಮಾರುವಾಗ ಅದೇ ಇವಾಗ ಸಾರ್ವಜನಿಕರು ಏನಾದ್ರು ಬಂದು ಮನೆಗಳಿಗೆ ಕಾಫಿ ಮಾಡ್ಕೊಳಕೋ ಇಲ್ಲ ಕುಡಿಯೋದಕ್ಕೋ ಹಾಲು ತಗೊಂಡಿದ್ರೆ ಅವ್ರಿಗೆ 50 ರೂಪಾಯಿ ರೇಟ್ ಹಂಗ್ ಮಾರ್ತಾ ಇದಾರೆ ಅಂತ ಒಂದು ಕಂಪ್ಲೇಂಟ್ ಇದೆ. ಯಾಕಂದ್ರೆ ನಮ್ಮ ಹತ್ರ ತಗೊಳ್ಳಿ ಬರೀ 30-32 ರೂಪಾಯಿ ತಗೊಂತಾರೆ. ನಮಗ್ ಮಾರೋದು ಮಾತ್ರ ಮನೆಗಳಿಗೆ ಮಾರೋದು 50 ರೂಪಾಯಿ ಮಾರ್ತಾ ಇದಾರೆ ಅಂತ, ಅದ್ರಲ್ಲಿ ಒಂದು ಮೋಸ. ಮತ್ತೆ ಇನ್ನೊಂದು ಮೋಸ ಏನೋ ನಡೀತದೆ ಅಂತ, ಇಲ್ಲಿ ಹಾಲು ಹಾಕೋ ರೈತರಿಗೆ ಕರೆಕ್ಟ್ ಆಗಿ ಅವರು ಬುಕ್ ಅಲ್ಲಿ ಎಂಟ್ರಿ ಮಾಡ್ಕೊಡ್ತಾ ಇಲ್ಲ. ಈ ಬುಕ್ಕಿನ ಕಂಪ್ಯೂಟರ್ ಎಂಟ್ರಿ ಮಾಡ್ಬೇಕು. ಸುಮಾರು ಜನ ಅದು ಪಾಪ ಹೇಳ್ತಾರೆ, ಇಲ್ಲಿ ಮೀಡಿಯಾ ಮುಂದೆ ಬಂದು ಹೇಳಕ್ಕೆ ಪಾಪ ಎದುರ್ಕೊಂತ ಇದಾರೆ. ಯಾಕಂದ್ರೆ ಈ ಊರ ವ್ಯವಸ್ಥೆ ಹಂಗಿದೆ, ಯಾರು ಪ್ರಶ್ನೆ ಮಾಡಕ್ ಬಂದ್ರೆ ಅವ್ರನ್ನ ಎದುರಿಸೋದು, ಈ ತರ ಸಿಗಾಕ್ಸೋದು, ಒಂದು ಕಂಪ್ಲೇಂಟ್ ಸಿಗಾಕ್ಸೋದು, ಪೊಲೀಸ್ ಸ್ಟೇಷನ್ ಯಾವ್ದೋ ಒಂದು ಈ ತರ ಕಳ್ಸೋದು, ಈ ತರ ಎಲ್ಲ ಭಯ ಹಾಕಿದ್ದಾರೆ. ಅದಕ್ಕೆ ಮೀಡಿಯಾ ಮುಂದೆ ಮಾತಾಡೋಕೆ ತುಂಬಾ ಜನ ಭಯ ಪಡ್ತಾರೆ. ಇಲ್ಲಿ ಪಾಪ ನಮ್ಮ ಹತ್ರ ಹೇಳ್ಕೊಂಡಿದ್ದಾರೆ ಈ ತರ ನಡೀತಾ ಇದೆ ಅಂತ, ಒಳ್ಳೆ ಮೋಸ ನಡೀತಾರೆ ನಮ್ಮ ಹತ್ರ ಹೇಳ್ತಾ ಇದೆ. ಸಂಬಂಧಪಟ್ಟ ಅಧಿಕಾರಿಗಳು ನಾನು ಏನ್ ಹೇಳ್ತೀನಿ, ಇಲ್ಲಿ ಕಳಿಸ್ಬಿಟ್ಟು ಯಾವ್ದಾದ್ರು ಸಂಬಂಧಪಟ್ಟ ಡೈರಿಗೆ ಸಂಬಂಧಪಟ್ಟ ಅಧಿಕಾರಿನ ಒಳಗಡೆ ಕಳಿಸ್ಬಿಟ್ಟು ಸ್ವಲ್ಪ ಈ ಕಂಪ್ಯೂಟರ್ ಮತ್ತೆ ಈ ಬುಕ್ಗಳು ಏನೇನು ಎಂಟ್ರಿ ಮಾಡ್ತಾ ಇದಾರೆ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಚೆಕ್ ಮಾಡಿ ಜನಗಳಿಗೆ ಅನುಕೂಲ ಮಾಡ್ಬೇಕಂತ ನಾವು ತಮ್ಮಲ್ಲಿ ಕೇಳ್ಕೊಂತೀನಿ ಅಧಿಕಾರಿಗಳ ಹತ್ರ. ಆಮೇಲೆ ಇನ್ನೊಂದೇನಂದ್ರೆ ಈ ಕಮಿಟಿ ವ್ಯವಸ್ಥೆ ಕೂಡ ಬದಲಾವಣೆ ಆಗ್ಬೇಕು. ಇಲ್ಲಿ ಏನೇ ಕಮಿಟಿ ಮಾಡಿದ್ರು ಸಾರ್ವಜನಿಕರಿಗೆಲ್ಲ ಸಭೆ ಕರೆಸ್ಬಿಟ್ಟು ಮಾಡಿಸ್ಬೇಕಾಗಿ ಒಂದು ವ್ಯವಸ್ಥೆ ಮಾಡ್ಬೇಕಂತ ತಮ್ಮಲ್ಲಿ ಅಧಿಕಾರಿಗಳ ಹತ್ರ ನಾನು ಬೇಡ್ಕೊಂತೀನಿ. ಈ ಸಂದೇಶನ ದಯವಿಟ್ಟು ಇವರು ಚಾನೆಲ್ ಅವ್ರು ಏನ್ ಹೇಳ್ತೀನಿ ನಾನು, ಈ ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲ ಈ ವ್ಯವಸ್ಥೆ ಈ ಮಾಹಿತಿ ಎಲ್ಲ ತಿಳಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ಮಾಡ್ಕೊಳ್ತೀನಿ. ಆಮೇಲೆ ಇನ್ನೊಂದು ವಿಷಯ ಏನಂದ್ರೆ, ಇಲ್ಲಿ ಕೆಲಸಗಾರರಿಗೆ ಸರಿಯಾಗಿ ಸ್ಯಾಲ್ರಿ ಕೊಡ್ತಾ ಇಲ್ಲ. ಯಾಕಂದ್ರೆ ಇಲ್ಲಿ ಸಂಬಂಧಪಟ್ಟ ಕೆಲಸ ಮಾಡಿದವರು ಕೆಲವು ಇದ್ದಾರೆ, ಪಾಪ ಕೊಡ್ತೀನಿ ಅವ್ರಿಗೆ.